ಅವಲಕ್ಕಿ ಅಂದ್ರೆ ಬಹಳಷ್ಟು ಜನರಿಗೆ ಇಷ್ಟ ಆಗೋದಿಲ್ಲ, ಆದ್ರೆ ಅವಲಕ್ಕಿಯಲ್ಲಿ ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ನ್ಯೂಟ್ರಿಷನ್ ಮತ್ತು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ತಿನ್ನುವಂತಹ ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಅವಲಕ್ಕಿಯಲ್ಲಿ ಕಡಿಮೆ ಕ್ಯಾಲರೀಸ್ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡ್ತಿರೋರು ಬರೀ ಚಪಾತಿ ಓಟ್ಸ್ ತಿಂದು ಸಾಕಾಗಿದ್ರೆ ಅವಲಕ್ಕಿಯನ್ನು ಕೂಡ ನಿಮ್ಮ ಡಯಟ್ ನಲ್ಲಿ ಆಡ್ ಮಾಡ್ಕೋಬಹುದು. ನಾವು ತಿನ್ನುವಂತಹ ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಅವಲಕ್ಕಿಯಲ್ಲಿ ಬಹಳ ಹೆಚ್ಚು ಐರನ್ ಕಂಟೆಂಟ್ ಇರುತ್ತೆ. ಸೊ ಯಾರು ರಕ್ತಹೀನತೆಯಿಂದ ಅನಿಮಿಯಾದಿಂದ ಬಳಲ್ತಿದಿರೋ ಅವರು ವಾರಕ್ಕೆ 4-5 ಸತಿ ಅವಲಕ್ಕಿಯನ್ನು ನಿಮ್ಮ ಡಯಟ್ ನಲ್ಲಿ ಆಡ್ ಮಾಡ್ಕೊಂಡ್ರೆ ನಿಮಗೆ ಬಹಳ ಹೆಚ್ಚು ಬೆನಿಫಿಟ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಅವಲಕ್ಕಿಯಲ್ಲಿ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಕೂಡ ಇರುತ್ತೆ, ಜೊತೆಗೆ ಒಂದಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ಸ್ ಕೂಡ ಇರುತ್ತೆ. ಡಯಾಬಿಟಿಸ್ ಇರೋರು ಕೂಡ ಅವಲಕ್ಕಿಯನ್ನು ವಾರದಲ್ಲಿ 3-4 ಸಲ ತಿನ್ಬಹುದು. ಬಿಕಾಸ್ ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಕಡಿಮೆ ಇರುತ್ತೆ. ನೀವು ಅವಲಕ್ಕಿ ತಿಂದಾಗ ನಿಮಗೆ ಬಹಳಷ್ಟು ಫೈಬರ್ ಕೂಡ ಸಿಗುತ್ತೆ, ಇದು ನಿಮ್ಮ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಡಯಾಬಿಟಿಸ್ ಇದ್ರೂ ಕೂಡ ನೀವು ವೆಯ್ಟ್ ಲಾಸ್ ನ ಪ್ಲಾನ್ ಮಾಡ್ತಿದ್ರು ಕೂಡ ನಿಮ್ಮ ಡಯಟ್ ನಲ್ಲಿ ಆರಾಮಾಗಿ ನೀವು ಅವಲಕ್ಕಿಯನ್ನು ಆಡ್ ಮಾಡ್ಕೋಬಹುದು. ನಿಮ್ಗೆ ಗೊತ್ತಿರೋ ಪೈಕಿ ಯಾರು ಡಯಾಬಿಟಿಕ್ ಇದಾರೋ, ಯಾರು ವೆಯ್ಟ್ ಲಾಸ್ ನ ಪ್ಲಾನ್ ಮಾಡ್ತಿದಾರೋ ಮತ್ತು ಯಾರಿಗೆ ಅವಲಕ್ಕಿ ಅಂದ್ರೆ ಇಷ್ಟಾನೇ ಆಗಲ್ವೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆರಾಮಾಗಿ ಅವಲಕ್ಕಿ ತಿನ್ನಕ್ಕೆ ಹೇಳಿ.